ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎಷ್ಟೋ ಜನರ ಮನೆಯಲ್ಲಿ ಮಕ್ಕಳಿಗೆ ಶುಕ್ರದಶ ನಡೀತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಮಕ್ಕಳು ಹಲವಾರು ಗಲಾಟೆಗಳು ಮಾಡ್ತಾ ಇರ್ತಾರೆ ಅಥವಾ ವಿದ್ಯಾಭ್ಯಾಸದ ಕಡೆಗೆ ಗಮನವನ್ನೇ ಕೊಡಲ್ಲ. ಅಂತಹ ಸಂದರ್ಭದಲ್ಲಿ ನೀವು ಮಾಡಬೇಕಾಗಿರುವಂಥ ಪರಿಹಾರ, ಪ್ರತಿಯೊಬ್ಬರ ಮನೆಯಲ್ಲೂ ಲಕ್ಷ್ಮಿಯ ಸಣ್ಣದಾದಂಥ ವಿಗ್ರಹ ಇರುತ್ತೆ, ಲಕ್ಷ್ಮೀನಾರಾಯಣ ವಿಗ್ರಹ ಅಥವಾ ಲಕ್ಷ್ಮಿಯ ವಿಗ್ರಹ ಇರುತ್ತೆ. ಅಂತಹ ಲಕ್ಷ್ಮಿಯ ವಿಗ್ರಹವನ್ನು ನೀವೇನು ಮಾಡಬೇಕಾಗುತ್ತೆ ಅಂದರೆ, ಪ್ರತಿ ಶುಕ್ರವಾರದಂದು ಶುದ್ಧವಾದ ನೀರಿನಿಂದ ಅಭಿಷೇಕ ಮಾಡಿ, ಆನಂತರ ಹಾಲಿನಿಂದ ಅಭಿಷೇಕ ಮಾಡಿ, ಆನಂತರ 16 ಬಿಳಿಯ ಹೂಗಳನ್ನು ಅಭಿಷೇಕ ಆದ ನಂತರ ಆ ದೇವಿಗೆ ಅರ್ಪಿಸಬೇಕಾಗುತ್ತೆ. ಅರ್ಪಿಸಿಬಿಟ್ಟು ನೀವು ಬಲಗಡೆ ಬಂದು ತುಪ್ಪದ ದೀಪವನ್ನು ಹಚ್ಚಬೇಕು, ಎಡಗಡೆ ಬಂದು ಎಳ್ಳೆಣ್ಣೆಯ ದೀಪವನ್ನು ನೀವು ತಾಯಿಯ ಮುಂದೆ ಹಚ್ಚಬೇಕು. ಹಾಗೆ ಲಕ್ಷ್ಮೀ ಅಷ್ಟೋತ್ತರಗಳನ್ನು ಸಮೇತ ಪಠಿಸ್ಬೋದು. ಇಲ್ಲದಿದ್ದರೆ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮೋ ನಮಃ, ಓಂ ಶ್ರೀ ಮಹಾಲಕ್ಷ್ಮಿಯೇ ನಮೋ ನಮಃ ಅಂತ ಹೇಳ್ಕೊಂಡು ಅದನ್ನು ನೀವು ನಿತ್ಯವಾಗಿಯೂ ಪ್ರಾರಂಭ ಮಾಡಿಕೊಂಡು ಬರ್ಬೋದು. ಆನಂತರದಲ್ಲಿ ನೀವು ಪ್ರತಿ ಶುಕ್ರವಾರ ಸಮೇತ ಅಭಿಷೇಕ ಮಾಡಿಬಿಟ್ಟು ಆ ನೀರು ಮತ್ತು ಹಾಲು ಏನಿರುತ್ತೆ ಆ ಮಗುವಿಗೆ ಪ್ರಸಾದದ ರೂಪದಲ್ಲಿ ಸೇವನೆ ಮಾಡಿಸೋದ್ರಿಂದ ಏನಾಗುತ್ತೆ, ಆ ಮಗುವಿಗೆ ವಿದ್ಯಾಭ್ಯಾಸದ ಕಡೆಗೆ ಒಂದು ಗಮನ ಬರುತ್ತೆ ಅಂತ ಹೇಳ್ತೀನಿ. ಪ್ರೇಕ್ಷಕರೇ, ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು.